ಹಾಯ್ ಎಲ್ರಿಗೂ ವೆರಿ ಗುಡ್ ಈವ್ನಿಂಗ್. ಇದು ಸಂಡೇ ಈವ್ನಿಂಗ್ ಆಗಿರತ್ತೆ. ಈ ಥರ ಔಟ್ಫಿಟ್ಟಲ್ಲಿ ನಾನಿವತ್ತು ಕೆಸಿನೋಗೆ ಹೋಗ್ತಾ ಇದ್ದೀನಿ. ಸೊ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಹೀಗೆಲ್ಲ ಇರುತ್ತೆ, ಸೊ ಹೀಗೆಲ್ಲ ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ. ನೀವು ಕೂಡ ಎಂಜಾಯ್ ಮಾಡಿ ಆಯಿತಾ. ಸೊ ಬನ್ನಿ ಹೋಗೋಣ. ಸೊ ನಾವು ಉಳ್ಕೊಂಡಿರೋಂಥ ಹೋಟೆಲ್ ಇದು. ಅದು ಹೋಟೆಲ್ ಡೀಟೇಲ್ಸ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ. ಹೋಟೆಲ್ ಚೆನ್ನಾಗಿತ್ತು. ಈ ಹೋಟೆಲ್ ಎಷ್ಟು ಹತ್ರ ಇದೆ ಅಂದರೆ ಸೀರಿಯಸ್ಲಿ ನಿಮ್ಗೆಲ್ಲದಕ್ಕೂ ಹತ್ರ ಆಗುತ್ತೆ. ಪಬ್ ಆಗಿರ್ಬೋದು, ಬಾಗ ಬೀಚ್ ಅಂತೂ ಒಂದು ಎರಡು ನಿಮಿಷ ಅನ್ಸುತ್ತಲ್ವ ಕಾವ್ಸ್ ಇಲ್ಲಿಂದ ಬಾಗ ಬೀಚು. ಹಾಂ, ಎಲ್ಲದಕ್ಕೂ ನಿಮ್ಗೆ ನಿಯರ್ ಬೈ ಇದೆ. ಸೊ ಕೆಸಿನೋಗಿ ಬಂದಿದ್ದೀವಿ. ಬಟ್ ಇಲ್ಲಿ ಸಿಕ್ಕಾಬಟ್ಟೆ ಲೈಕ್ ಏನಂದರೆ ಪಾರ್ಕಿಂಗ್ಗೆ ಜಾಗ ತುಂಬಾ ಪ್ರಾಬ್ಲಮ್ ಇದೆ. ಬೈಕ್ ಅಂದರೆ ಎಲ್ಲನಲ್ಲಿ ನಿಲ್ಲಿಸ್ಬಿಡ್ಬೋದು, ಬಟ್ ಕಾರ್ದು ಸಿಕ್ಕಾಬಟ್ಟೆ ಕಷ್ಟ. ಒಂದು ಕಿಲೋಮೀಟ್ರ್ ಬಂದಿಲ್ವಾ ಕಾವ್ಯ ನಾವು? ಹೌದು, 1 ಕಿಲೋಮೀಟ್ರ್ ಬಂದು ಅಲ್ಲಿ ಹುಡುಕಿ ಫೈನಲಿ ಕಾರ್ ಪಾರ್ಕಿಂಗ್ ಸಿಕ್ತು. ನಿಲ್ಲಿಸ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವ ಕೆಸಿನೋಗಿ ಹೋಗ್ತಿರೋದು? ಬಿಗ್ ಡ್ಯಾಡಿ. ಸೊ ಅಲ್ಲಿ ಬಿಗ್ ಡ್ಯಾಡಿ ಮತ್ತು ಮೆಜೆಸ್ಟಿಕ್ ಯಾವುದೇ ಪ್ಯಾರಡೈಸ್ ಹಾಗೆ ಲೈಕ್ ಬಜೆಟ್ ವೈಸ್ ಇರುತ್ತೆ. ಸೊ ಯಾವುದು ಬಜೆಟ್ ಇರುತ್ತೋ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ವಿಸಿಟ್ ಮಾಡಬೇಕು. ಸೊ ಸದ್ಯಕ್ಕೆ ನಾವು ಬಿಗ್ ಡ್ಯಾಡಿಗೆ ಹೋಗ್ತಿದ್ದೀವಿ. ಕಾರ್ ಪಾರ್ಕ್ ಮಾಡಿಕೊಂಡು ರೋಡ್ ಕ್ರಾಸ್ ಮಾಡಿ ನಾವು ಕೆಸಿನೋ ಕಡೆ ಬಂದ್ವಿ. ಇಲ್ಲಿ ಒಂದು 2-3 ಕೆಸಿನೋ ನಾವು ಚೆಕ್ ಮಾಡಿದ್ವಿ. ಪ್ರೈಸ್ ವೈಸು ಎಲ್ಲ ತುಂಬಾ ಜಾಸ್ತಿ ಇತ್ತು. ನಾವು ಹೋಗಿರೋಂಥ ಪೀಕ್ ಅವರ್ಸು ಮತ್ತು ನಾವು ಹೋಗಿರೋ ಡೇಟ್ಸು ಅಷ್ಟೇ. ನಾವು ಡಿಸೆಂಬರಲ್ಲಲ್ವ ಹೋಗಿದ್ದು, 14, 15, 16 ಆ ಥರ. ಸೊ ಸಿಕ್ಕಾಬಟ್ಟೆ ಪ್ರೈಸಸ್ ಕೂಡ ಜಾಸ್ತಿ ಇತ್ತು. ನಮ್ಮ ಬಜೆಟ್ಗೆ ನಮಗೆ ಡೆಲ್ಟಿನ್ ಜಾಕ್ ಅಂತ ಹೇಳ್ಬಿಟ್ಟು ಅದು ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿತ್ತು. ಪರ್ ಪರ್ಸನ್ನು 2500 ಅಥವಾ 300 ಏನೋ ಇತ್ತು. ನಮಗೆ ಅದು ಯೂಸ್ಫುಲ್ ಅಂತ ಅನ್ನಿಸ್ತು. ನಾವು ಅದಕ್ಕೆ ಹೋಗಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಎಂಟ್ರೆನ್ಸಲ್ಲಿ ಲೈಕ್ ಹೋಗಿದ ತಕ್ಷಣ ನಮ್ಮದು ಡೀಟೇಲ್ಸ್ ತೊಗೊಂಡು ನಮಗೆ ಟ್ಯಾಗಿಂಗ್ ಎಲ್ಲ ಕೊಡ್ತಾರೆ. ನಾವು ಕೂಡ ಫಸ್ಟ್ ಟೈಮ್ ಹೋಗಿದ್ದು. ಏನೋ ಒಂಥರ ಫೀಲ್ ತುಂಬಾ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ವೀಡಿಯೋ ಯಾವುದೂ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅದನ್ನು ನನಗೂ ಬ್ರೇಕ್ ಮಾಡೋಕ್ಕೆ ಮನಸ್ಸಾಗಿಲ್ಲ, ಬಿಕಾಸ್ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ವರ್ಕರ್ಸ್ಗೆ. ಹಾಗಾಗಿ ನಾನು ಏನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ನಾವು ಒಂದಷ್ಟು ಫೋಟೋಸ್ ತೊಗೊಂಡು ಇಲ್ಲಿ ನಾವು ಯಾವುದು ನೀವು ಬುಕ್ ಮಾಡಿರ್ತಿರೋ ಕೆಸಿನೋಗೆ ಅಲ್ಲೊಂದು ಬೋಟ್ ಇರುತ್ತೆ. ಈ ಬೋಟನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ಅಲ್ಲಿ ಬೋಟಲ್ಲಿ ಹೋಗ್ಬೇಕಾದ್ರೆ ಅಂತೂ ಮಸ್ತಿತ್ತು. ಆ ವೆದರ್ಗೂ ಆ ನೈಟ್ ವ್ಯೂಸು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮಾತಾಡ್ಕೊಂಡು ಜಾಲಿ ಮಾಡ್ಕೊಂಡು ಅಲ್ಲಿಗೆ ನಾವು ಬುಕ್ ಮಾಡಿರೋಂಥ ಡೆಲ್ಟಿನ್ ಜಾಗಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಹೇಗೆ ಅನಿಸ್ತಿತ್ತು ಅಂದರೆ ನಾನೇನು ಫೀಲ್ ಮಾಡಿದೆ ಅಂದರೆ, ಈಗ ಟೈಟಾನಿಕ್ ಮೂವಿ ನೋಡಿರ್ತೀವಿ ಗೊತ್ತಾ, ಆ ಮೂವಿಲಿ ಹೇಗಿರುತ್ತೋ ನನಗೆ ಅದೇ ಫೀಲ್ ಅಂತ ಅನ್ನಿಸ್ತಿತ್ತು ನನಗೆ ಸೀರಿಯಸ್ಲಿ. ಯಾಕಂದರೆ ಒಂದೇ ಬೋಟಲ್ಲಿ ಕಂಪ್ಲೀಟಾಗಿ ಎಲ್ಲ ಇತ್ತು. ಒಂದು ಎಂಜಾಯ್ಮೆಂಟ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಮತ್ತು ಗೇಮ್ಸ್ ಆಗಿರ್ಬೋದು, ಪ್ರತಿಯೊಂದು ಇತ್ತು. ಒಂಥರ ಡಿಫ್ರೆಂಟ್ ಫೀಲ್ ಅಂತ ಅನ್ನಿಸ್ತಿತ್ತು. ಎಕ್ಸ್ಪೀರಿಯೆನ್ಸ್ ಅಂತೂ ಮಸ್ತಿತ್ತು. ಸೊ ಲೈಟಿಂಗ್ ಕಾಣಿಸ್ತಿದೆ ಗೊತ್ತಾ, ಸೊ ಅದೇ ನಾವು ಬುಕ್ ಮಾಡಿರೋದು ಡೆಲ್ಟಿನ್ ಜಾಕ್ ಅಂತೇಳಿ. ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ನಿಮಗೆ ಬೇಕಾದ್ರೆ ರೆಫರ್ ಮಾಡ್ತೀನಿ. ನೀವು ಇಲ್ಲಿ ಹೋದರೆ ಬಜೆಟ್ ಫ್ರೆಂಡ್ಲಿ ಕೂಡ ಇರುತ್ತೆ, ಹಾಗೆ ತುಂಬಾ ಚೆನ್ನಾಗೂ ಕೂಡ ಇತ್ತು. ಎಂಟ್ರೆನ್ಸಲ್ಲಿ ಏನಂದರೆ ಫಸ್ಟು ನಮಗೆ ಗೇಮ್ಸ್ ಎಲ್ಲ ಇರುತ್ತೆ. ಬಟ್ ಒಂದು ಇನ್ಫಾರ್ಮೇಷನ್ ಏನಂದರೆ, ಗೇಮ್ ಆಡಬೇಕಾದ್ರೆ ನೀವು ಏನಾದ್ರು ಡ್ರಿಂಕ್ಸ್ ಮಾಡೋಂಗಿದ್ರೆ ಮಾಡಬೇಕು. ಗೇಮ್ ಆದಮೇಲೆ ನೀವು ಡ್ರಿಂಕ್ಸ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಡ್ರಿಂಕ್ಸ್ ಕೊಡಲ್ಲ ಅವರು. ಗೇಮ್ ಆಡ್ತಾನೆ ಟೇಬಲ್ ಹತ್ರ ಸೈಡ್ಸ್ ಮತ್ತು ಡ್ರಿಂಕ್ಸ್ನ ತಂದು ಕೊಡ್ತಿರ್ತಾರೆ. ಸೊ ಅದು ಆವಾಗ ಮರೀದೆ ನೀವು ನಿಮಗೆ ಎಷ್ಟು ಬೇಕು ಅಷ್ಟು ಡ್ರಿಂಕ್ಸ್ನ ಮಾಡ್ಬೋದು. ಅದಾದಮೇಲೆ ಸೆಕೆಂಡ್ ಫ್ಲೋರಲ್ಲಿ ಫುಲ್ ಕಂಪ್ಲೀಟಾಗಿ ಅನ್ಲಿಮಿಟೆಡ್ ಡ್ರಿಂಕ್ಸ್ ಇರುತ್ತೆ. ಅದು ಬಂದು 2 o'clockವರೆಗೆ, ಡ್ರಿಂಕ್ಸ್ ಬಂದು ನಿಮಗೆ 12 o'clockವರೆಗೂ ಇರುತ್ತೆ. ಅನ್ಲಿಮಿಟೆಡು 12 o'clockವರೆಗೆ ಅಷ್ಟೇ ಇರುತ್ತೆ. ಫುಡ್ ಬಂದು ನಿಮಗೆ 2 o'clockವರೆಗೂ ಇರುತ್ತೆ ಅನ್ಲಿಮಿಟೆಡು. ಹಾಗೆ ಗೇಮ್ ಆಡೋರಿಗೆ ಇರುತ್ತೆ. ಗೇಮ್ ಆಡೋರಿಗೆ ಎಷ್ಟೊತ್ತು ಬೇಕಾದರೂ ನೀವು ಗೇಮ್ ಆಡ್ಬೋದು. ಹಾಗೆ 24 hours ಗೇಮ್ ಆಡ್ಬೋದು. ಮತ್ತು ಅಲ್ಲಿ ನಿಮಗೆ ಗೇಮ್ ಹತ್ರ ಸರ್ವ್ ಮಾಡ್ತಿರ್ತಾರೆ. ಡ್ರಿಂಕ್ಸು ಮತ್ತು ಸೈಡ್ಸ್ ಎಲ್ಲ ನಿಮಗೆ ಸಪ್ಲೈ ಮಾಡ್ತಿರ್ತಾರೆ. ಸೊ ಸೆಕೆಂಡ್ ಫ್ಲೋರಲ್ಲಿ ಅನ್ಲಿಮಿಟೆಡ್ ಫುಡ್ನ ತಿನ್ಕೊಂಡು, ಸೊ ಡ್ಯಾನ್ಸರ್ ಇದ್ದರು, ಸೊ ಅವ್ರುಗಳ ಡ್ಯಾನ್ಸ್ಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಫುಡ್ನ ತಿಂದ್ವಿ. ಆಮೇಲೆ ನಾವು ಕೂಡ ಗೇಮ್ ಆಡಿದ್ವಿ. ಗೇಮಲ್ಲಿ 5500 ರೂಪೀಸ್ ವಿನ್ ಕೂಡ ಆದ್ವಿ. 500 ರೂಪೀಸ್ ವೋಚರ್ನ ಇಟ್ಟು ನಾವು ಗೇಮ್ ಸ್ಟಾರ್ಟ್ ಮಾಡಿದ್ದು. ಸೊ 5500 ಸಿಕ್ತು. ನಮಗೆ ಎಷ್ಟು ಸಿಕ್ತೋ ಅಷ್ಟು ತೊಗೊಂಡು ನಾವು ಸುಮ್ಮನೆ ವಾಪಸ್ ಬಂದುಬಿಟ್ರೆ ಬೆಸ್ಟ್ ಅಂತ ಅನ್ನಿಸ್ತು. ಯಾಕಂದರೆ
ಗೇಮ್ ಆಡ್ತಾ ಆಡ್ತಾ ನಮಗೆ ಗೊತ್ತಾಗಲ್ಲ ಆಡಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಗೇಮ್ ಆಡೋದು ತಪ್ಪಲ್ಲ, ಬಟ್ ಇರೋ ಬರೋ ದುಡ್ಡೆಲ್ಲ ಕಳ್ಕೊಳ್ಳೋದು ತಪ್ಪು. ನಮ್ಮ ಎಂಟರ್ಟೈನ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಆಡಿ ಗೆದ್ದಿರೋಷ್ಟು ಅಮೌಂಟ್ನ ತೊಗೊಂಡು ಬರಬೇಕು. ಅತಿ ಆಸೆ ಗತಿಗೇಡು ಅನ್ನೋ ಥರ ಆಗೋಗ್ಬಿಡತ್ತೆ. ಕಲಿಬೇಕು, ನೋಡಬೇಕು ಅನ್ನೋಂಗಿದ್ರೆ ಒನ್ ಟೈಮ್ ಹೋಗಿ ಬರಬೇಕಷ್ಟೇ. ಅತಿಯಾಗಿ ದುಡ್ಡೆಲ್ಲ ಕಳ್ಕೊಳ್ಳೋಕೆ ಸೊ ದುಡ್ಡೆಲ್ಲ ಕಳ್ಕೊಳ್ಳೋದು ಬೇಡ. ಅಲ್ಲಿ ಹೋಗಿ ಅಲ್ಲಿರೋಂಥ ಒಂದು ಆ್ಯಂಬಿಯೆಂಟ್ನ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ತಿಂದ್ಕೊಂಡು ಮಸ್ತ್ ಮಜಾ ಮಾಡಿಕೊಂಡು ಸೊ ರಿಟರ್ನ್ ಬಂದರೆ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಇರೋಂಥ ಒಂದು ಮೂಮೆಂಟ್ ನಮ್ಮನ್ನ ಕ್ರಿಯೇಟ್ ಮಾಡಿಬಿಡುತ್ತೆ. ಗೇಮ್ ಆಡಬೇಕು ಅನ್ನೋದು ಒಂದು ಮೈಂಡ್ಸೆಟ್ ನಮಗೆ ಕ್ರಿಯೇಟ್ ಆಗೋಗ್ಬಿಡುತ್ತೆ ನಮಗೆ ಗೊತ್ತಿಲ್ಲದೇ. ಸೊ ಹಾಗಾಗಿ ನಾನು ಈ ವಿಷಯ ಹೇಳ್ತಾ ಇದ್ದೀನಿ. ಸೊ ನೀವುಗಳು ಯಾರಾದರೂ ಹೋದರೆ ಇದಕ್ಕೆ ನೀವು ವಿಸಿಟ್ ಮಾಡಿ, ಎಂಜಾಯ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತಲೂ ಕೂಡ ನನಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಮರೀದೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.